ಪ್ರವೀಣ. ಎಷ್ಟಾಯ್ತು ಏಜ್ ಈಗ? ಈಗ 26. ಸರ್ಕಾರಿ ಶಾಲೆ ಬಂದಾಗ 17. ದಟ್ ಈಸ್ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಲಿಲ್ಲ, ಒಂದು ಸಬ್ಜೆಕ್ಟ್ ಬಾಕಿ ಉಂಟು. ಹೇಗಿದ್ದೀರಾ ಪ್ರವೀಣ್ ಅಲಿಯಾಸ್ ರಂಜನ್? ಸೌಖ್ಯ. ಓಕೆವಾ? ಹೇಗಿದೆ ಕಾಸರಗೋಡು ಭಾರಿ ಸೆಕೆ ಇದೆ. ಹೌದಾ, ಶುರು ಆಗುತ್ತೆ ಸೆಕೆ? ಶುರುವಾಗಿದೆ. ಚಳಿಗಾಲನೇ ಇಲ್ಲ ಅಲ್ಲಿ. ನಾನು ಇಲ್ಲಿಂದ ಬೆಂಗಳೂರಲ್ಲೇ ಇದ್ದು ಅಭ್ಯಾಸ ಹೋಗಿದೆ ನನಗೆ ಈ ಚಳಿ ಎಲ್ಲ ವಾತಾವರಣ ಎಲ್ಲ. ರೀಸೆಂಟ್ಲಿ ಮನೆಗೆ ಹೋದೆ ಚಳಿಗಾಲಕ್ಕೆ, ಡಿಸೆಂಬರಿಗೆ ಹೋದಾಗ ಅಮ್ಮ ಹೇಳ್ತಿದ್ರು, ಫ್ಯಾನ್ ಹಾಕಿದೆ ನಾನು. ಚಳಿ ಆಗಲ್ವ ನಿಂಗೆ ಅಂತ ಬೆವರ್ತಾ ಇದ್ದೆ ನಾನು. ಚಳಿ ಆಗಲ್ವ ನಿಂಗೆ ಅಂತ. ಇದೆಲ್ಲ ಚಳಿಯ ಅಮ್ಮ, ನೀನು ಚಳಿಗಾಲ ನೋಡ್ಕೊಂಬ ಫಸ್ಟು, ನಿಂಗೆ ಚಳಿ ಏನಂತ ನಿಂಗೆ ಗೊತ್ತಿಲ್ಲ ಅಂತ. ಅಲ್ಲಿವರೆಗೆ ಚಳಿ ಅಂದರೆ ಏನು ಗೊತ್ತಾ, ಸಣ್ಣಕ್ಕೊಂದು ಗಾಳಿ ಬೀಸೋರು ಚಳಿ ಅಂತ ಅರ್ಥ. ಚಳಿನೇ ಇಲ್ಲ, ಕರಾವಳಿ ಇರೋದ್ರಿಂದ. ಕರಾವಳಿ ಇರೋದು ಸೆಕೆ ಸಿಕ್ಕ. ನೈಸ್. ಮತ್ತೆ ಏನು ನಡೀತದೆ ಲೈಫಲ್ಲಿ ಈಗ? ಈಗ ಒಂದು ಲವ್ ಕೇಸ್ ಅಂತ ಒಂದು ಸಿನಿಮಾ ಆಗ್ತಾ ಇದೆ. ಲವ್ ಕೇಸ್? ಶ್ರೀನಗರ ಕಿಟ್ಟಿ ಸರು, ನಾಗಭೂಷಣ್ ಸರು, ಆಮೇಲೆ ಸುಧಾರಾಣಿ ಮೇಡಮ್, ಪ್ರಮೋದಣ್ಣ, ನಾನು ಇದ್ದೇನೆ ಅದರಲ್ಲಿ. ಮತ್ತೆ ವಂಶಿ ಮಹಾನಟಿ ವಿನ್ನರ್ ವಂಶಿ. ಓಕೆ ಓಕೆ. ಎಷ್ಟಾಯ್ತು ಏಜ್ ಈಗ? ಈಗ 26. ಸರ್ಕಾರಿ ಶಾಲೆ ಬಂದಾಗ 17. ಅಂದರೆ 6+3 9 ವರ್ಷ ಆಗೋಯ್ತಾ ಸಿನಿಮಾ ಬಂದು? ಓಕೆ. ಸೊ ಏನು ಮಾಡ್ತೀರಿ ಈಗ? ಐ ಮೀನ್ ಸ್ಟಡೀಸ್ ಅಥವಾ ಏನೋ ಅಥವಾ ಫುಲ್ ಟೈಮಾ? ಇಲ್ಲ, ಇದು ಫುಲ್ ಟೈಮ್. ನಾನು ಇದರಲ್ಲೇ ಇರೋದು, ಸಿನಿಮಾ ಫೀಲ್ಡಲ್ಲೇ. ಶೂಟಿಂಗ್ ಅದು ಇದು ಅಂತೇಳಿ ಕಂಪ್ಲೀಟ್ ಇಲ್ಲೇ ಆಗಿದ್ದೇನೆ ಈಗ. ಅವಕಾಶಗಳು ಹೇಗಿದ್ದಾವೆ? ಬರ್ತಾ ಇದೆ ಸರ್. ಅಂದರೆ ಸರ್ಕಾರಿ ಆದ ನಂತರ ಒಂದು ಗ್ಯಾಪ್ ಇತ್ತು. ಅಂದರೆ ನಾನು ಫಸ್ಟಿಗೆ ಎಲ್ಲ ಬಂದಾಗ ಒಪ್ಪಲಿಲ್ಲ, ಓದ್ತಾ ಇದ್ದೆ ನಾನು. ಅದಾದಮೇಲೆ ಬರೋದೇ ಇಲ್ಲ ಇತ್ತು ಸಿನಿಮಾ. ಕಾಂತಾರ ಯಾವಾಗ ಬಂತು ತಿರ್ಗಾ, ಅಂದರೆ ರಿಷಭಣ್ಣ ಅದಕ್ಕೆ ಹಾಕಿದ್ದು. ಇದು ಕಾಂತಾರದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಹಾಕಿದ್ರು, ಸ್ವಲ್ಪ ಕಲೀಲಿ ಹಾಗೆ ಅವಕಾಶಗಳು ಸಿಗಲಿ ಅಂತ. ಸೊ ಆ ಥರ ಕಾಂತಾರ ಆದಮೇಲೆ ಕಂಟಿನ್ಯೂಸ್ಲಿ ಬರ್ಲಿಕ್ಕೆ ಶುರು ಆಯಿತು. ಓಕೆ. ಬರ್ತಾರೆ ಈಗ. ಯಾವ ಫಿಲ್ಮ್ ಮಾಡಿದ್ರೆ? ಈಗ ಆ್ಯಕ್ಚುಲಿ ಸ್ಕ್ಯಾಮ್ 1770 ಅಂತ ಮಾಡಿದೆ ಒಂದು. ಅದು ಅಷ್ಟೇ ಬಂತು. ಬಟ್ ಓಕೆ. ಅದಾದಮೇಲೆ ಆರಾಟ ಮಂಗಳೂರು ಕಡೆ, ದಕ್ಷಿಣ ಕನ್ನಡ ಕಡೆ ಎಲ್ಲ ಒಳ್ಳೆ ಓಡಿದೆ. ಬಟ್ ಬೆಂಗಳೂರಲ್ಲೆಲ್ಲ ಬರಲಿಲ್ಲ, ಶೋಸ್ ಹಾಕಲಿಲ್ಲ, ಕಮ್ಮಿ ಹಾಕಿದ್ರು ಅವರು. ಬಟ್ ಓಕೆ, ಮಂಗಳೂರು ಕಡೆ, ಪುತ್ತೂರು, ಉಡುಪಿ ಕಡೆ ಎಲ್ಲ ಒಳ್ಳೆ ಚೆನ್ನಾಗಿ ಓಡಿದೆ ಆರಾಟ ಅಂತ. ಓಕೆ. ಅದೇ ಇಡೀ ವರ್ಷ ಬ್ಯುಸಿ ಇದ್ದೀರಾ? ಅಂದರೆ ಒಂದು ಗ್ಯಾಪ್ ಸಿಕ್ಕಿದ್ರೆ ಒಂದು 1 ಮಂತ್ 2 ಮಂತ್ ಗ್ಯಾಪ್ ಇರ್ಬೋದು ಕೆಲವೊಮ್ಮೆ, ಅಂದರೆ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಕ್ಕೆ. ಬಟ್ ಈಗ ಆಗಿಲ್ಲ, ಈಗ ಕಂಟಿನ್ಯೂಸ್ಲಿ ಸಿನಿಮಾ ಮಾಡ್ತಾ ಇದ್ದಾನೆ. ಈಗ ಲವ್ ಕೇಸ್ ಆದಮೇಲೆ ಇನ್ನೊಂದು ಬೇರೆ ಒಂದು ಪ್ರಾಜೆಕ್ಟ್ ಇದೆ, ಅದಾದಮೇಲೆ ಇನ್ನೊಂದು ಮಾತುಕತೆ ಆಗ್ತಾ ಇದೆ ಹಾಗೆ. ಅಂದರೆ ಏನು ನೀವೇ ಲೀಡಾಗಿ ತೊಗೋತಿದ್ದೀರಾ ಅಥವಾ ಸಪೋರ್ಟಿಂಗಾಗಿ ತೊಗೋತಿದ್ದೀರಾ? ಈಗ ಅಂದರೆ ನನಗೆ ಆಗಿಲ್ಲ ಲೀಡ್, ಆ ಥರ ಏನಿಲ್ಲ. ಬಟ್ ಲೀಡಾಗಿ ಬರ್ತಾ ಇದೆ ಕ್ಯಾರೆಕ್ಟರ್ಸು. ಒಂದು ಟೆರರ್ ಅಂತ ಒಂದು ಮೂವಿಲಿ ಮಾಡಿದ್ದೆ, ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ದೆ. ಆಮೇಲೆ ಮಾರಿಗಲ್ಲಲ್ಲಿ ವಿಲನ್ ಆಗಿ ಮಾಡಿದ್ದೆ, ಮಾರಿಗಲ್ಲು ವೆಬ್ ಸೀರೀಸಲ್ಲಿ. ಸೊ ಆ ಥರ ಕೆಲವೊಂದು ಪಾತ್ರಗಳಾಗಿ ಮಾಡಿದ್ದೇನೆ. ಪ್ಲಸ್ ಸಿನಿಮಾ ಈಗ ಆಲ್ಮೋಸ್ಟ್ ಈಗ ಲವ್ ಕೇಸಲ್ಲೂ, ಈಗ ಮಗ್ಗಿ ಪುಸ್ತಕದಲ್ಲೂ ಒಂದು ಲವರ್ ಬಾಯ್ ಆ ಥರ ಕ್ಯಾರೆಕ್ಟ್ರು. ಆಮೇಲೆ ಇದು ಸ್ಕ್ಯಾಮ್ ಅಂತ ಬಂದಾಗ ಅದು ಹೀರೋ ಆಗಿ ಮಾಡಿದ್ದು. ಇದು ಆರಾಟದಲ್ಲೂ ಹೀರೋ ಆಗಿ ಮಾಡಿದ್ದು. ಇನ್ನೀಗ ಲವ್ ಕೇಸ್ ಅಂತ ಬರೋದರಲ್ಲೂ ಹೀರೋ ಆಗಿ ಮಾಡ್ತಾಯಿದ್ದೇನೆ ನಾನು. ಓಕೆ. ಸೊ ಜೀವನನೂ ಇದರಲ್ಲಿ ನಡೀತಾ ಇದೆ, ಐ ಮೀನ್ ಪೇಮೆಂಟ್ಸ್ ಇತ್ಯಾದಿ ಎಲ್ಲ ಕೊಡ್ತಾರೆ? ಕರೆಕ್ಟಾಗಿದೆ, ನಡೀತಿದೆ. ಸ್ಟಡೀಸ್ ಎಲ್ಲಿಗೆ ಬಂತು? ಸ್ಟಡೀಸ್ ಸೆಕೆಂಡ್ ಪಿ ಯು ಬಿಟ್ಬಿಡ್ರಿ? ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಲಿಲ್ಲ, ಒಂದು ಸಬ್ಜೆಕ್ಟ್ ಬಾಕಿ ಉಂಟು. ರೀಸೆಂಟ್ಲಿ ಅದೇ ನೀವು ಬಂದ್ರಲ್ಲ, ಅದಾದಮೇಲೆ ಎಕ್ಸಾಮ್ ಬರ್ದಿರೋದು ತಿರ್ಗಾ. ಅಲ್ಲಿ ಪಿಲಿಕುಳಕ್ಕೆ ಬಂದಿದ್ವಲ್ಲ? ಪಿಲಿಕುಳ ಅದಾದಮೇಲೆ ತಿರ್ಗಾ ಎಕ್ಸಾಮ್ ಬರ್ದೆ. ರಿಷಭಣ್ಣನೇ ಎಕ್ಸಾಮ್ ಪಾಪ ಅವರೇ ಇದು ಮಾಡಿ ಬರಿ ಅಂತ ಹೇಳಿ ಬರ್ಸಿದ್ರು. ಅದು 3ನೇ ಅಟೆಂಪ್ಟ್ ಆಗಿತ್ತು ನಮ್ಮದು. ಸೊ 3 ಆದಮೇಲೆ ತಿರ್ಗಾ ಫಸ್ಟಿಂದ ಬರಿಬೇಕು ನಾನು. ಅಯ್ಯೋ. ಸೊ ಬಾಕಿ ಎಲ್ಲ ಸಬ್ಜೆಕ್ಟ್ ಪಾಸು, ಅಕೌಂಟೆನ್ಸಿಲಿ ಒಂದು ಹೋಯ್ತು. ಯಾವ್ದು ಪಾಸ್ ಆಗಬೇಕು ಅದೇ ಹೋಗ್ಬಿಟ್ಟಿದೆ. ಅದು ಹೋಗಿದೆ, ಬಿಟ್ಟೇ ಈಗ ಸ್ವಲ್ಪ ಸ್ಪೇಸ್ ಇದೆ, ಬಟ್ ಮಾಡ್ಬೇಕಂತ ಇದೆ, ನೋಡ್ಬೇಕು ಏನಾದರೂ ಒಂದು. ಈಗ ಕಂಪ್ಲೀಟ್ ಬರಿಬೇಕಲ್ಲ ಎಕ್ಸಾಮ್ ನಾನು, ಫುಲ್ ಎಲ್ಲ ಸಬ್ಜೆಕ್ಟ್ ಇದೆ, ಸ್ವಲ್ಪ ಟೈಮ್ ತಗೊಳ್ತದೆ. ಈಗ ಸ್ವಲ್ಪ ವರ್ಕಲ್ಲಿ ಬಿಸಿ ಇದ್ದೇನೆ, ಅದಾದಮೇಲೆ ನೋಡ್ಬೇಕು ಏನಾದರೂ. ಮನೆ ಅಲ್ಲಿಂದಲೇ ಓಡ್ತಾರೆ? ಕಾಸರಗೋಡಿಂದ ಬೇರೆ ಕಡೆ ಬೆಂಗಳೂರು ಮನೆ ಮಾಡಿದ್ರಾ? ಇಲ್ಲ, ಕಾಸರಗೋಡಿಂದ ಓಡಾಡ್ತಿದ್ದೇನೆ. ಕೆಲಸ ಬಂದರೆ ಇಲ್ಲಿ ಬರ್ತೇನೆ. ಈಗ ಆಲ್ಮೋಸ್ಟ್ ಇಲ್ಲೇ ಇದ್ದೇನೆ ಆಫೀಸಲ್ಲಿ. ಕೆಲಸ ಇದ್ರೆ ಮಾತ್ರ ಬೆಂಗಳೂರು, ಇಲ್ಲದ್ರೆ ಕಾಸರಗೋಡು. ಅಲ್ಲಿರ್ತಾರೆ. ಏನಂತಾರೆ ಅಪ್ಪ ಅಮ್ಮ?
ಅಪ್ಪ ಅಮ್ಮ ಸಪೋರ್ಟ್ ಇದ್ದಾರೆ, ಅಮ್ಮ ತುಂಬ ಸಪೋರ್ಟ್ ಇದ್ದಾರೆ. ಅವರೇ ಹೇಳ್ತಾರೆ ಅದೇ ಮಾಡು ಸಿನಿಮಾ ಮಾಡು ಅಂದರೆ ಅವರಿಗೆ ಮೊದಲೇ ಇಷ್ಟ ಇತ್ತು ಸರ್ಕಾರಿ ಬರೋಕ್ಕಿಂತ ಮುಂಚೆ. ಅಂದರೆ ಅಮ್ಮನಿಗೆಲ್ಲ ಸ್ವಲ್ಪ ನಾನು ಡ್ಯಾನ್ಸ್ ಮಾಡೋದು ಅದೆಲ್ಲ ತುಂಬ ಇಷ್ಟ. ಬಟ್ ನನಗೆ ಯಾವ ಕಲೆನೂ ಇರಲಿಲ್ಲ ಆವಾಗ. ಸ್ಕೂಲ್ ಟೈಮಲ್ಲಿ ಅಮ್ಮನೇ ರೆಡಿ ಮಾಡಿಸ್ಕೊಂಡು ಸ್ಟೇಜಿಗೆ ಹತ್ತಿ ಸರ್, ಚಿಕ್ಕದಿರ್ಬೇಕಾದ್ರೆ ಸ್ಟೇಜ್ ಹತ್ತಿರಲಿಲ್ಲ. ಅದಾದ್ಮೇಲೂ ಏನಾದರೂ ಒಂದು ಮಾಡ ಅಂತೇಳಿ, ಈಗ ಮನೆ ಕಡೆ ಹತ್ರ ಯಾವ್ದಾದ್ರು ಊರಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದರೆ ಡ್ಯಾನ್ಸ್ ಪ್ರೋಗ್ರಾಮು, ಅಮ್ಮನೇ ಎಲ್ಲ ಮಕ್ಕಳಿಗೆ ಅಲ್ಲಿ ನಮ್ಮ ಕಸಿನ್ಸ್ ಎಲ್ಲ ಇದ್ದಾರಲ್ಲ ಅವರಿಗೆಲ್ಲ ಅಮ್ಮನೇ ಸಪೋರ್ಟ್, ನನ್ನ ಅಮ್ಮನೇ. ಅಂದರೆ ಕಾಸ್ಟ್ಯೂಮ್ಸ್ ಎಲ್ಲ ತೆಗೆದುಕೊಡೋದು, ಅವರಿಗೆ ಒಂದಷ್ಟು ಇದು ಮಾಡಿ ಕಲಿಸೋದು ಡ್ಯಾನ್ಸಿಗೆಲ್ಲ. ಸೊ ಆ ಟೈಮಲ್ಲಿ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ಸರ್ಕಾರಿಗೆ ಬಂದಾದ ನಂತರ ಸ್ವಲ್ಪ ಅಂದರೆ ಇನ್ನು ಪ್ರಾಕ್ಟೀಸ್ ಎಲ್ಲ ಆಗಿ ಒಂಚೂರು ಧೈರ್ಯ ಬಂತು, ನರ್ವಸ್ನೆಸ್ ಎಲ್ಲ ಹೋಗಿ. ಸೊ ಈಗ ಅಮ್ಮನಿಗೆ ಭಾರಿ ಖುಷಿ ಇದೆ. ಓಕೆ, ಸ್ಟೇಜಿಗೆ ಫಿಯರ್ ಎಲ್ಲ ಹೋಗಿದೆ ನನಗೆ, ಸ್ವಲ್ಪ ಕಮ್ಮಿ, ಸ್ವಲ್ಪ ಜಾಸ್ತಿ ಸ್ವಲ್ಪ ಇದೆ ಹಾಗೆ. ಓಕೆ, ಅಭಿನಯದಲ್ಲಿ ಮಾಡ್ತಾ ಇದ್ದೀರಿ. ಹಾಂ. ಓಕೆ, ಏನು ಅನ್ಸುತ್ತೆ ಬಾಲನಟನಾಗ ಆ್ಯಕ್ಟ್ ಮಾಡೋಕ್ಕೂ ಈಗ ಒಬ್ಬ ಅಡಲ್ಟ್ ಆ್ಯಕ್ಟ್ ಮಾಡೋಕ್ಕೆ ಏನು ವ್ಯತ್ಯಾಸ ಅನ್ನಿಸ್ತಿದೆಯಾ? ನನಗೆ ಆ್ಯಕ್ಚುಲಿ ಸರ್ಕಾರಿ ಮಾಡಬೇಕಾದ್ರೆ ನನಗೆ ಆ್ಯಕ್ಟಿಂಗ್ ಅಂತ ಅದೆಂತಂತಲೇ ಗೊತ್ತಾಗ್ತಿರ್ಲಿಲ್ಲ. ಶೂಟಿಂಗ್ ಪ್ರೊಸೀಜರ್ ಯಾವ ಥರ ಇರುತ್ತೋ ಅದಿದೆ ಏನು ಗೊತ್ತಾಗ್ತಿರ್ಲಿಲ್ಲ ನನಗೆ. ಬರೀ ಅದೇ ಸುಮ್ಮನೆ ಹೀಗೆ ನಿಂತಿದ್ದೇನೆ, ನಾನು ಹೇಳಿದೆ ನನಗೆ ಸುಮ್ಮನೆ ಹೀಗೆ ನಿಂತಿದ್ದೇನೆ ಆ ಥರ ಫೀಲ್ ಆಗ್ತಾ ಇತ್ತು. ಯಾವಾಗ ಸಿನಿಮಾ ನೋಡಿದೆ ನಾನು, ಇಷ್ಟೆಲ್ಲ ಆಗಿದೆ ಅಲ್ಲ ಅಂತ ಹೇಳಿ ಬಿಲ್ಡ್ ಆಗಿದೆ. ಸೊ ನನಗೆ ಅದು ಗೊತ್ತೇ ಆಗ್ತಾ ಇರಲಿಲ್ಲ. ಅಂದರೆ ಕಾಂತಾರಕ್ಕೆ ಬಂದಾಗ ನನಗೆ ಒಂದಷ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ದಿದ್ದಕ್ಕೂ ನಂಗೆ ಒಂಚೂರು ಇನ್ಪುಟ್ಸ್ ಅಂದರೆ ಓಕೆ ಈ ಥರ ಈಗ ನೆಕ್ಸ್ಟ್ ನಾಳೆ ಈ ಥರ ಶೂಟ್ ಇದೆ, ಒಂದಿಷ್ಟು ಸೀನ್ಸ್ ಇದೆ ಅಂತ ಗೊತ್ತಾಗ್ಲಿಕ್ಕೆ ಬಂತು. ಯಾವ ಥರ ತೆಗಿತಾರೆ ಪ್ರೊಸೀಜರ್ಸ್ ಅದೆಲ್ಲ ಕಲ್ತಿದ್ದ ಕಾಂತಾರದ ಮುಖಾಂತರ. ಸೊ ಅಲ್ಲಿಂದ ಸ್ವಲ್ಪ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗನೇ ಕಾಂತಾರ ಮಾಡಬೇಕಾದ್ರೆ 23 ವರ್ಷ, ನನಗೆ 22-23 ವರ್ಷ. ಸೊ ಆವಾಗ ಒಂಚೂರು ಪ್ರಾಕ್ಟೀಸ್ ಆಯಿತು, ಆಗ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗಿ. ಸೊ ನನಗೆ ಅದು ಅಡಲ್ಟ್ ಚೈಲ್ಡ್ ಅಂತ ಗೊತ್ತಾಗ್ತಿಲ್ಲ. ಓಕೆ, ಇದು ಎಷ್ಟನೇ ಸಿನಿಮಾ ಮಗ್ಗಿ ಪುಸ್ತಕ ಈಗ 9ನೇ ಅಂತ ಪ್ರಾಜೆಕ್ಟ್, ಏನೋ 9ನೇದು ಪ್ರಕಾರ ಎಲ್ಲ. ಲೀಡ್ ಥರನಾ? ಹಾಂ, ಇದು ಅಂದರೆ 4 ಬೇಸಲ್ಲಿ ಕತೆ ಹೋಗುತ್ತೆ ಸರ್ ಮಗ್ಗಿ ಪುಸ್ತಕ ಅದು. ಸೊ ಮಗ್ಗಿ ಪುಸ್ತಕ ಅಂತ ಕೇಳಿದಾಗ ಎಲ್ಲರಿಗೆ ನೆನಪು ಬರೋದು ಶಾಲೆದು ಅದಿದು ಅಂತ ಹೇಳಿ. ನನಗೆ 8 ನೆನಪು. ಭಾರತ್ ಮಾತದ ಒಂದು ಫೋಟೋ ಇರ್ತಾ ಇತ್ತಲ್ಲ ಮಗ್ಗಿ ಪುಸ್ತಕ ಹೌದು, ಶಾಲೆದು ಹಾಗೆ ಕತೆ ಸ್ಟೋರಿ. ಆ್ಯಂಡ್ ನನಗೆ ಎಲ್ರಿಗೂ ಅದು ನೆನಪಾಗೋದು ಶಾಲೆದು ಅದಿತ್ತು. ನನಗೆ 8 ನೆನಪಾಗೋದು ಮಗ್ಗಿ ಪುಸ್ತಕ ಅಂತ ನೆನೆಸಿದಾಗ 8 ಬಿದ್ದಿದ್ದಲ್ಲ. ಸೊ ಅದು ಬಟ್ ಈ ಸ್ಟೋರಿಯಲ್ಲಿ ಮಗ್ಗಿ ಪುಸ್ತಕ ಅಂತ ನೆನೆಸಾಗ ನಾನು ತಿರ್ಗಾ ಹೇಳಿದೆ, ತಿರ್ಗಾ ನಾನು ಶಾಲೆಗೆ ಹೋಗ್ತಿದ್ದೇನೆ ಅಂತ. ಸರ್ಕಾರಿ ಆದ ನಂತರ ಮಗ್ಗಿ ಪುಸ್ತಕ ಕಾಂತಾರಲ್ಲ ಆದಮೇಲೆ ಬಂತಲ್ಲ, ತಿರ್ಗಾ ಶಾಲೆಗೆ ಹೋಗ್ತಿದ್ದೆ ನಾನು ಅಂತ. ಬಟ್ ಮಗ್ಗಿ ಪುಸ್ತಕ ಅಂತ ಹೇಳೋದು ಶಾಲೆಗಿಂತ ನಿಮಗೆ ಜೀವನದ ಲೆಕ್ಕಾಚಾರ ಅಂತ. ಜೀವನದಲ್ಲೂ ಮಗ್ಗಿನೇ ಅಲ್ವಾ, ಒಂದು ಲೆಕ್ಕಾಚಾರ ಇಟ್ಕೊಂಡೇ ಜೀವನ ಮಾಡೋದು ಜನರು. ಸೊ 4 ಸ್ಟೋರಿ ಹೋಗುತ್ತೆ ಸರ್ ಇಲ್ಲಿ. ಸೊ ಒಂದೊಂದು ಕತೆ ಹೋಗುತ್ತೆ. ಅದೇ ಅವನಿ ಅಂತ ಒಂದು ನೋವೆಲ್ ಬೇಸಲ್ಲಿ ಹೋಗ್ತಾ ಇರೋದು. ಸೊ ಅದರಲ್ಲಿ ಅವನಿ ಅಂತ ಕ್ಯಾರೆಕ್ಟ್ರ್ ಏನಿದೆ ಅದು ಲೀಡ್ ಮಾಡ್ಕೊಂಡು ಹೋಗುತ್ತೆ. ಸೊ ಆ ಲೀಡಲ್ಲಿ ಒಂದೊಂದು ಕ್ಯಾರೆಕ್ಟರ್ಗಳು ಎಸ್ಟಾಬ್ಲಿಷ್ಮೆಂಟ್ ಆಗ್ತಾ ಇರುತ್ತೆ. ಸೊ ನನ್ನ ಕ್ಯಾರೆಕ್ಟರ್ ಬಂದು ತುಂಬ ಅಂದರೆ ಹೈ ಇದು ಏನು IQ ಲೆವೆಲ್ ಹೈ ಇದ್ದು ತುಂಬ ಕಲಿವಿಕೆ ಇರುವಂಥ ಹುಡುಗ, ಡಿಟೋ ಆಪೋಸಿಟ್. ರಿಯಲ್ ದಡ್ಡ ಪ್ರವೀಣ್ಗೆ ಆಪೋಸಿಟ್. ಸೊ ರಿಯಲ್ಗೆ ಆಪೋಸಿಟ್ ಆಗಿದೆ. ಬಟ್ ಅವನಿಗೇನಂತ ಹೇಳಿದ್ರೆ ಅವನು ಬಲೂನ್ ಬಾಯ್. ವಿಶೇಷತೆ ಏನಂದರೆ ಅವನು ಬಲೂನ್ ಬಾಯ್. ಅವ್ನು ಬಲೂನ್ ಒಳಗೆ ಜೀವಿಸ್ತಾನೆ, ಇಲ್ಲ ಒಂದು ರೂಮ್ ಒಳಗೆ ಜೀವಿಸ್ತಾನೆ. ಅದು ಇದೆ ಆ್ಯಕ್ಚುಲಿ, ಅದಕ್ಕೆ ಕಾಯಿಲೆಗೇನೋ ಹೆಸರಿದೆ. ಸೊ ಅಂದರೆ ಇಮ್ಯುನಿಟಿ ಡೌನ್ ಇರುತ್ತೆ ಅವರಿಗೆ ತುಂಬ. ಅವ್ರಿಗೆ ಒಂದು ಧೂಳು ಹೋದ್ರೂ ಅವರು ಸಾಯ್ತಾರೆ. ಸೊ ಮೈನ್ಯೂಟ್ ಇದು ನೋಡಬೇಕಾದ್ರೆ ತಿನ್ಬೇಕಾದ್ರೆ ಒಂದು ಆ್ಯಪಲ್ ತಿನ್ಬೇಕಾದ್ರೂ ಮೈನ್ಯೂಟಾಗಿ ನೋಡಬೇಕು ಅವನು ಇದರಲ್ಲೆಲ್ಲ ಸ್ಕೋಪಲ್ಲಿ ಹಾಕಿ. ಸೊ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್. ಅವ್ನ ರೂಮಿಗೆ ಯಾರು ಪರವಾಗಿಲ್ಲ. ಮತ್ತು ಈ ಪಾತ್ರ ನನಗೆ ಕೇಳಿದಾಗ ಅದೇ ಇಂಟ್ರೆಸ್ಟ್ ಆಗಿರೋದು. ಸೊ ಈ ಥರ ಈಗ ತುಂಬ ಇದೆಲ್ಲ ಇತ್ತು ಅಂತ ಹೇಳೋದು ಪ್ರಾಪರ್ಟೀಸ್ ಈ ಪಾತ್ರಕ್ಕೆ. ಸೊ ಒಂದು ಬಾಕ್ಸ್ ಥರ ಇತ್ತು, ಅದನ್ನು ಹಿಡ್ಕೊಂಡು ನಡಿಬೇಕು ನಾನು. ಇದು ಆಕ್ಸಿಜನ್ ಮಾಸ್ಕ್ ಹಾಕಿ ಅದನ್ನು ಹಿಡ್ಕೊಂಡು ನಡಿಬೇಕು. ಅಕಸ್ಮಾತ್ ಒಂದು ಕೈ ಆಚೆ ಈಚೆ ಮೇಲಾದರೆ ಇದು ಬಾಕ್ಸ್ ಎಲ್ಲ ಬೀಳೋದು, ಹಿಂದೆ ಅದರ ಸಿಲಿಂಡ್ರೆಲ್ಲ ಫಿಟ್ ಮಾಡಿರ್ತಾರಲ್ಲ ಅದೆಲ್ಲ ಮಾಲೋದು ಭಾರಿ ಕಷ್ಟದಿಂದ. ಅಂದರೆ ಒಂದು ದಿನ 15 ದಿನ ಶೂಟಿಂಗ್ ಇತ್ತು ನನಗೆ ಮೈಸೂರು ರೆಸಾರ್ಟಲ್ಲಿ. ಆ 15 ದಿನದಲ್ಲಿ ಒಂದು ದಿನ ರೆಸ್ಟ್ ತಗೊಳ್ಳಿಕ್ಕೆ ಹೇಳಿದ್ರು ಇವರು ಡೈರೆಕ್ಟ್ರು. ನನಗೆ ಆಗ ಗೊತ್ತಾಗಲಿಲ್ಲ ಇವರು ಯಾಕೆ ರೆಸ್ಟ್ ತಗೊಳ್ಳಿಕ್ಕೆ ಹೇಳ್ತಾರೆ ಅಂತ. ಮತ್ತೆ ಒಂದು 10 ದಿನ ನನಗೆ ಹೆಂಗೆ ಅಂತ ಹೇಳಿದ್ರೆ ಫುಲ್ಲು ಹೆವಿ ಉಸಿರು ಕಟ್ಬಿಡ್ಸಿದ್ದಾರೆ ನನಗೆ.
ಯಾಕಂದರೆ ಟೈಮೇ ಇಲ್ಲ. ಮಾರ್ನಿಂಗ್ 6 o'clock ಫಸ್ಟ್ ಶಾಟ್ ಆಗ್ತಿತ್ತು, ಅಂದರೆ 5 ಗಂಟೆಗೆಲ್ಲ ನಾವು ಸೆಟ್ಟಲ್ಲಿ ಇರ್ತಿದ್ವಿ. 6 o'clock ಫಸ್ಟ್ ಶಾಟ್ ಆಗ್ತಿತ್ತು ಟಿಲ್ 3 o'clock ನೈಟ್ ತನಕ. ಸೊ ಅದು ಕಂಟಿನ್ಯೂಸ್ ಇದರಲ್ಲಿ ಪ್ರಾಕ್ಟೀಸ್. ನಿದ್ದೆನೇ ಮಾಡ್ತಿರ್ಲಿಲ್ಲ. ನಿದ್ದೆ ಒಂದು ಕಣ್ಮುಚ್ಚಿದ ಕೂಡಲೇ ಎಬ್ಬಿಸೋರು, ರೆಡಿಯಾಗು ಅಂತ. ಸೊ ಆ ಥರ ಇತ್ತು. ಉಸಿರು ಕಟ್ಟೋದು ಯಾಕಂತ ಹೇಳಿದ್ರೆ ನನಗೆ ಅದೆಲ್ಲ ಇತ್ತಲ್ಲ. ಆ್ಯಂಡ್ ಅದೊಂದು ಬಾಲ್ ಇತ್ತು ಈ ವಾಟರಲ್ಲಿ, ಇದು ಇದರಲ್ಲೆಲ್ಲ ಇತ್ತು, ರೆಸಾರ್ಟಲ್ಲಿ ಮಾಡಿಸ್ತಾರಲ್ಲ, ಆ ಥರ ಬಾಲ್ ಇತ್ತು. ನಾನು ಹೊರಗೆ ಹೋಗ್ಬೇಕಾದ್ರೆ ಅದ್ರಲ್ಲಿ ಹೋಗಬೇಕು ಅಂತ. ಯಾಕಂದರೆ ಹೊರಗಿದೆಲ್ಲ ಇದಾಗಬಾರ್ದಲ್ಲ, ಧೂಳೆಲ್ಲ. ಸೊ ಫುಲ್ ಸೇಫ್ಟಿಯಲ್ಲಿ ಕಳಿಸ್ತಾರೆ ನನ್ನನ್ನು ಹೊರಗಡೆ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ನಂದು. ಸೊ ಅದು ಜಿಪ್ಪು ಹೊರಗಿರೋದು. ನಿಮಗೆ ನೋಡಿ, ಇವಾಗ ಬ್ಲ್ಯಾಂಕೆಟ್ ಯಾರೋ ತಂದು ಬ್ಲ್ಯಾಂಕೆಟ್ ಹಾಕಿ ಕಟ್ಟಿಟ್ರೆ ನಾವೇ ಹಿಡಿದ್ರೆ ನಮ್ಗೆ ಪ್ಯಾನಿಕ್ ಆಗಲ್ಲ ನಾವು. ಯಾಕಂದರೆ ನಮ್ಮ ಮೈಂಡಲ್ಲಿ ಇರುತ್ತೆ ನಮಗೆ ಉಸಿರು ಕಟ್ಟಿದಾಗ ನಾವು ಓಪನ್ ಮಾಡ್ಬೋದು ಅಂತ. ಬಟ್ ಯಾರು ಹಿಡ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ, ನಾವು ಪ್ಯಾನಿಕ್ ಆಗ್ತೀವಿ, ಬಿಡೋ ಅಂತ ಹೇಳ್ತೀವಲ್ಲ. ಸೊ ನನಗೆ ಆ ಪ್ಯಾನಿಕ್ ನನಗೆ ಅದ್ರೊಳಗೆ ಆಗ್ತಿತ್ತು, ಆ ಬಲೂನ್ ಒಳಗೆ. ಯಾಕಂದರೆ ಜಿಪ್ಪು ಹೊರಗಿಂದ ಇರೋದು. ನನಗೆ ವಾಟರ್ ಸ್ವಿಮ್ಮಿಂಗ್ ಪೂಲಿಗೆ ಬಿಡ್ತಾರೆ, ಅದು ಆಕ್ಸಿಜನ್ನು ಜಾಸ್ತಿ ಹೊತ್ತಿರಲ್ಲ ಅದರೊಳಗೆ, ಎಷ್ಟು ಸ್ಪೇಸ್ ಇರುತ್ತೆ, ಅದು ತಿರುಗ್ತಾ ಇರುತ್ತೆ. ನನಗೆ ಈ ಜಿಪ್ಪಿದ್ದು ಲೈನ್ ಇದೆಯಲ್ಲ, ಅದು ನೀರಿಗೆ ಬರುವಾಗ ಭಯ ಆಗೋದು ನನಗೆ. ಲೀಕೇಜಿಗೆ ನೀರೇನಾದ್ರು ಒಳಗೆ ಬಂದ್ರೆ ಏನು ಕತೆ, ಇದ್ರ ಭಯ ಆಗೋದು, ನಾನು ಫುಲ್ ಪ್ಯಾನಿಕ್ ಆಗೋದು. ಬಟ್ ಪಾಪ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಸುತ್ತ ನಿಂತಿದ್ರು ಅವರು. ಹೆಂಗಂದರೆ ಕಟ್ಟೆ ತಕ್ಷಣ ಹಾರ್ಕೊಂಡೆಲ್ಲ ಸೈಡಿಗೆ ತರಿಸಿ ಜಿಪ್ ಓಪನ್ ಮಾಡಿ ಇಳಿಸೋರು. ಇನ್ನೊಂದು ವಿಚಿತ್ರ ಏನಂದರೆ, ಈ ಬಲೂನಿಗೆ ಇದಾಗ್ತಾರಲ್ಲ ಗಾಳಿ, ಅದು ವ್ಯಾಕ್ಯೂಮ್ ಏನು ಹೇಳ್ತಾರೆ ಅದಕ್ಕೆ, ಬ್ಲೋವರು. ಇದು ಹಳೆ ಬ್ಲೋವರ್ ಏನದು, ಅದು ಟಕ್ 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 ಹಾಗೆ ಸೌಂಡ್ ಆಗೋದು. ಇದ್ರ ಒಳಗೆ ಇರ್ತಾನಲ್ಲ ನನಗೆ ಒಂಥರ ಆಗೋದು ಅದು ಸೌಂಡು. ನನಗೆ ಯಾರು ಮಾತಾಡಿದ್ದು ಕೇಳಲ್ಲ, ಏನೂ ಇಲ್ಲ, ಬರೀ ಆ ಸೌಂಡು ಕಿವಿಯೆಲ್ಲ ಒಂಥರ ಆಗ್ಬಿಡೋದು. ಸೊ ಶೂಟಿಂಗಲ್ಲಿ ಭಾಳ ಕಷ್ಟ ಇದೆ. ಅದು ಕಷ್ಟವನ್ನು ತೋರಿಸ್ಲಿಲ್ಲ ಯಾರು. ಹರಿ ಸರ್ ನನಗೆ ಅದನ್ನು ಫುಲ್ ಕೂಲ್ ಮಾಡಿದ್ದಾರೆ ನನಗೆ. ಅಂದರೆ ಅಲ್ಲಿ ಏನೋ ಕಷ್ಟ ಆದ್ರೂ ಬಂದಾದ ನಂತರ ಒಂದು ರಿಲ್ಯಾಕ್ಸ್ ಆ ಥರ ಮಾಡಿದ್ದಾರೆ ಡೈರೆಕ್ಟರ್ ಸರ್. ವಾವ್, ಸೂಪರ್. ಸೊ ಈಗ ರಿಲೀಸಿಗೆ ರೆಡಿ ಇದೆ. ನೈಸ್. ಹಾಗೆ ಆ ಬಲೂನಲ್ಲಿ ನಂದು ಮತ್ತೊಂದು ಹೀರೋಯಿನ್ ಇದೊಂದು ಶಾರ್ಟ್ ತೆಗೆದಿದ್ದಾರೆ. ನಾನು ಒಬ್ಬನೇ ಇರೋದು ಭಾರಿ ಕಷ್ಟ ಅದರೊಳಗೆ. ಇದು ಇಬ್ರು ನಾವು ಫಸ್ಟಿಗೆ ಒಳಗೆ ಹಾಕಿದ ಕೂಡಲೇ ಈ ಕೋಳಿ ಮರಿಗೆ ಬಿಡ್ತಾರಲ್ಲ, ಓಡ್ತಾ ಇದ್ದೀವಿ ನಾವು. ಅದ್ರೊಳಗೆ ಜಾಗ ಇಲ್ಲ, ಏನು ಮಾಡ್ಬೇಕು ಎಂತ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಇವಳು ನೋಡಿದ್ರೆ ಇವಳು ಪ್ಯಾನಿಕ್ ಫುಲ್ಲು. ಯಾಕಂತ ಹೇಳಿದ್ರೆ ಇವ್ರಿಗೆ ನನ್ಗೆ ಅಭ್ಯಾಸ ಇದೆ, ಒಂದು 2-3 ದಿನ ಇದರಲ್ಲೇ ಇದ್ದು ನನಗೆ ಅಭ್ಯಾಸ ಆಗಿದೆ. ಓಕೆ, ಗಾಳಿ ಆಗ್ತಾ ಇರ್ತಾನೆ, ಟಕ್ ಟಕ್ ಸೌಂಡ್ ಬರುತ್ತೆ. ಆ ಟಕ್ ಬರ್ಬೇಕಾದ್ರೆ ನಾನು ಆಲ್ರೆಡಿ ನನಗೆ ಗೊತ್ತು, ಕಾನ್ಸಿಯಸ್ ಇದೆ ನನಗೆ, ಈಗ ಸೌಂಡ್ ಬರುತ್ತೆ ಟಕ್ ಅಂತ ಬಂತು. ಸೊ ಆ ಥರ ಇದೆ. ಇವಳಿಗೆ ಗೊತ್ತಿಲ್ಲ ಪಾಪ ಹುಡುಗಿಗೆ. ಇವಳು ಅದೆಂತ ಆಗಿ ಸೌಂಡ್ ಆಗುತ್ತೆ, ಕಿವಿ ಮುಚ್ಚಿ ಅಂತ ಹೇಳೋದು ನಾನು. ಅದಾದಮೇಲೆ ಒಳಗೆ ಗಾಳಿ ತುಂಬಾದ್ಮೇಲೆ ಜಾಗ ಇಲ್ಲ. ಅದರೊಳಗೆ ಬೆಡ್ ಬೇರೆ, ಒಂದು ಸಣ್ಣ ಬೆಡ್ಗೆ ಇದೆಲ್ಲ ಸೆಟಪ್ ಮಾಡಿದ್ರು ಅದರೊಳಗೆ. ಅಂದರೆ ಅವಳು ಕೂತ್ಕೊಂಡಿರ್ತಾಳೆ, ಅವಳು ಮಡಿಯಲ್ಲಿ ತಲೆ ಇಟ್ಟು ಮಲಗಿರ್ತೀನಿ ಸಾಂಗಿಗೆ ಮಾಂಟೇಜ್. ಅದರಲ್ಲಿ ಹೆವಿ, ಅದರಲ್ಲಿ ನಮಗೆ ಸೆಕೆಂಡ್ಸ್ಗೆ ಒಂದು ಶಾರ್ಟ್ ತೆಗೆದು ಟಕ್ಕಂತಲೇ ಜಿಪ್ ಓಪನ್ ಮಾಡಬೇಕು ನಮಗೆ, ಇಲ್ಲ ಆಕ್ಸಿಜನ್ ತುಂಬ ಸಫಕೇಶನ್ ಆಗುತ್ತೆ ಅದರೊಳಗೆ. ಹಾಗೆ ವಾವ್. ಈ ಸಿನಿಮಾ ಏನಾದರೂ ನಿಮ್ಮ ಬಾಸ್ ರಿಷಬ್ ಅವ್ರನ್ನ ಸಪೋರ್ಟ್ ಮಾಡ್ತಾರೆ? ಹೇಳಿದೆ ನನಗೆ ಎಲ್ಲ, ಪ್ರತಿ ಸಿನಿಮಾದು ಯಾವುದೇ ಮಾಡೋದಾದ್ರು ಪ್ರೊಜೆಕ್ಟ್ ಮಾಡೋದಾದ್ರೆ ನಾನು ಈಗಲೂ ಅಷ್ಟೇ ಎಲ್ಲ ಸಿನಿಮಾದು. ಈಗ ಲೌಕೇಶಿದು ನಾನು ಮೊನ್ನೆ ಹೋಗಿ ಹೇಳಿ ಬಂದದ್ದು, ನಾನು ಸಿನಿಮಾ ಮಾಡ್ತಿದ್ದೇನೆ ಅಣ್ಣ ಅಂತ ಹೇಳಿ ಬಂದದ್ದು. ಅವ್ರದ್ದು ತುಂಬ ಸಪೋರ್ಟ್ ಇದೆ. ನಾನು ಮೊನ್ನೆ ಹೇಳಿದರು, ಮಾತಾಡ್ತಾರೆ ನಿಮ್ಮ ಜೊತೆಗೆ? ಮಾತಾಡ್ತೀನಿ, ಡಿಸ್ಕಸ್ ಮಾಡ್ತಾರೆ. ನಾನು ಹೇಳ್ತೇನೆ ಕಂಪ್ಲೀಟ್ ಇದು ಹೀಗೆ ಬರ್ತಾ ಇದೆ ಅಂತ. ಮೊನ್ನೊಂದು ಹಗ್ ಮಾಡಿ ಹೇಳಿದ್ರು, ಆಶೀರ್ವಾದ ಇದೆ, ಒಳ್ಳೇದಾಗಲಿ ನಿಂಗೆ ಅಂತ ಹೇಳ್ಕೊಂಡೆ ಕಲಿಸಿದ್ರು ಲೋಕೇಶಿಗೆ. ಇದಕ್ಕೂ ಮಗ್ಗಿ ಪುಸ್ತಕ ಅಂತ ಕೇಳಿದ್ರೆ ಮಗ್ಗಿ ಪುಸ್ತಕನ ಅಂತ ಹೇಳಿದ್ರು. ಅವ್ರಿಗೆ ಕ್ಯಾಚಿಯಾಗಿತ್ತು ಅದು. ಸೊ ಅವ್ರು ಹೇಳಿದ್ರು ಅದು ಕ್ಯಾಚಿಯಾಗಿದೆ ಟೈಟಲ್, ಮಗ್ಗಿ ಪುಸ್ತಕ ಹೇಳಿದ್ರೆ ಆ ಥರದ್ದು ಟೈಟಲ್ ಇಡ್ತಾರ ಅಂತೇಳಿ ಇರ್ತದಲ್ಲ ನಮಗೆ. ನನಗೂ ಅದು ಫೀಲ್ ಆಗಿದೆ ಫಸ್ಟ್ ಇವರು ಕಾಲ್ ಮಾಡಿದಾಗ. ನನಗೆ ಇದು ವಿಶೇಷ ಏನಂದರೆ, ಇವರು ಕಾಲ್ ಮಾಡಿದ್ದು ವಿಶೇಷ. ಡೈರೆಕ್ಟರ್ ಸರ್, ಅವರ ಹೆಸರು ಹರಿವರಾಸನ್. ನಾನು ಮಾಲೆ ಹಾಕಿದ್ದು ಫಸ್ಟ್ ಡೇ, ನಾನು ಕನ್ನಿಸ್ವಾಮಿ ಮಂಗಳೂರಲ್ಲಿ ಮಾಲೆ ಹಾಕಿದ್ದೇನೆ. 2 months ಯಾವುದು ಕೆಲಸ ಮಾಡೋದಿಲ್ಲ, ಏನಿಲ್ಲ. ಮೊದಲನೇ ಸಲ ಮಾಲೆ ಹಾಕಿದ್ದು. ಕೆಲಸ ಏನು ಮಾಡಲ್ಲ, ನಾನು ಗುರುಸ್ವಾಮಿ ಜೊತೆನೇ ಇರ್ತೇನೆ, ನಾನು ಅಲ್ಲೇ ಇರಬೇಕು ಕನ್ನಿಸ್ವಾಮಿಯಾಗಿ, ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಅಂತ. ನನಗೆ ತಲೆ ನಾನು ಫಸ್ಟ್ ಟೈಮ್, ನನಗೆ ಗೊತ್ತೂ ಇಲ್ಲ ಅದು ಕ್ರಮ ಹೆಂಗೆ ಇರೋದು. ಸೊ ಇವರು ಫೋನ್ ಮಾಡ್ತಾರೆ ನನಗೆ, ಮಾಲೆ ಹಾಕಿ ಸ್ವಲ್ಪ ಹೊತ್ತಲ್ಲೇ ಫೋನ್ ಮಾಡೋದು ಇವರು. ನಾನು ಡೈರೆಕ್ಟ್ರು ಹರಿವರಾಸನಂ ಅಂತ. ಅಯ್ಯಪ್ಪ ಅಂತ ನಾನು ಮಾಲೆ ಹಾಕಿದಷ್ಟು ಕಾಲ್ ಬಂತು, ಹರಿವರಾಸನಂ.
ಈ ಥರ ಒಂದು ಸಿನಿಮಾ ಮಾಡ್ತಿದ್ದೆ ನಾನು ಹೇಳಿದೆ ನಾನು ಮಾಲೆ ಹಾಕಿದ್ದೇನೆ, ನನಗೆ ಬರಲಿಕ್ಕಾಗಲ್ಲ ಈಗ, ನಾನು 2 months ಏನು ಮಾಡೋದಿಲ್ಲ ಅಂತ. ನಿನ್ನೆ ನಾನು ಮಂಗಳೂರಿಗೆ ಬರ್ತೇನೆ ಅಂತೇಳಿ ಮಂಗಳೂರಿಗೆ ಒಂದು ಸ್ಟೋರಿ ಹೇಳ್ತಾರೆ ಅವರು. ಸ್ಟೋರಿ ಹೇಳಿದಾಗ ಅದೇ ಈ ಪಾತ್ರ ಹೇಳಿದಾಗ ನನಗೆ ಇಂಟ್ರೆಸ್ಟ್ ಆಗುತ್ತೆ, ಓಕೆ ಮಾಡ್ಬೋದಲ್ಲ, ಏನೋ ಬೇರೆ ವಿಚಿತ್ರ ಟ್ರೈ ಮಾಡ್ಬೇಕು ನಾವು, ಏನೇನೋ ವಿಚಿತ್ರಗಳಿರುತ್ತೆ. ಇದಾಗ ನೋಡಿ ಇದೊಂಥರ ವಿಚಿತ್ರ ನಮಗೆ. ಹುಡುಗ ಅವನದೇ ಪ್ರಪಂಚ, ಅವನದೇ ಒಂದು ಪ್ರಪಂಚ, ಅವನಿಗೆ ಹೊರಗಡೆ ಪ್ರಪಂಚ ಇಲ್ಲ. ಅವನ ಪ್ರಪಂಚದಲ್ಲಿ ಅವ ಊಹೆ ಮಾಡಿದ ಹಾಗೆ ಕ್ಯಾರೆಕ್ಟರ್ಸ್, ಅಂದರೆ ಈಗ ಒಂದು ಬಾಲ್ ಇದ್ರೂ ಅದು ಅವನಿಗೆ ಕ್ಯಾರೆಕ್ಟರ್. ರಮೇಶ ಅಂತೇಳಿ ಆ ಬಾಲಿಗೆ ಒಂದು ಆ್ಯಪ್, ಒಂದು ಗೊಂಬೆ ಇದ್ದರೆ ಅದು ಒಂದು ಕ್ಯಾರೆಕ್ಟರ್ ಅವನಿಗೆ, ಎಂಥರ ಹೆಸರಿಟ್ಟು ವಿನಯ್ ಏನು ಅಂತ ಅದೊಂದು ಕ್ಯಾರೆಕ್ಟ್ರು. ಸೊ ಆ ಥರ ಅವನೇ ಊಹೆ ಮಾಡಿದಂಥ ಕ್ಯಾರೆಕ್ಟರ್ಗಳು ಅವನ ಫ್ರೆಂಡ್ಸ್ಗಳು. ಆಮೇಲೆ ಅವನ ಡ್ರೀಮ್ ಬಾಯ್, ಅವ್ನು ಟಿ ವಿಲಿ ಏನು ಕಾಣ್ತಾನೆ ಅದನ್ನು ಡ್ರೀಮ್ ಮಾಡ್ತಾನಂತ ಆ ಥರ. ಸೊ ಲವ್ ಮಾಡೋದು ಅವನು ಈ ಟಿ ವಿಲಿ ಟೈಟಾನಿಕ್ ಎಲ್ಲ ನೋಡಿ ಓಕೆ ಹೀಗೆ ಮಾಡ್ತಾರೆ ಡ್ರೀಮಲ್ಲಿ ಅವನು ಆ ಥರ ಫುಲ್ಲು ಹುಡುಗಿನ ಇಟ್ಕೊಂಡು ಹೀಗೆ ಶಿಪ್ಪಲ್ಲಿರೋ ಥರ ಆ ಥರ ಫೀಲ್ ಮಾಡ್ತಾನೆ ಅವನು. ಅಂತ ಅದು ಆ್ಯಕ್ಚುಲಿ ಇದ್ದಾರೆ ಆ ಥರ ವ್ಯಕ್ತಿ, ಅಂದರೆ ಅಮೇರಿಕಾದಲ್ಲೇ ಎಲ್ಲೋ ಒಂದು ಪರ್ಸನ್ ಇದ್ದಾರಂತೆ ಅವರು, ಅದಕ್ಕೇನೋ ಹೇಳ್ತಾರೆ ಬಲೂನ್ ಬಾಯ್ ಅಂತ ಕರೆಯೋದಂತ ಅವರನ್ನು, ಫುಲ್ಲು ಮಾಸ್ಕ್ ಹಾಕಿ ಆ ಥರ. ಆಗಿದೆ ರಿಷಭಣ್ಣನ ಸಪೋರ್ಟ್ ಇದೆ, ಕೇಳಿದೆ ನಾನು. ಮೊಬೈಲ್ ಚಿಂತೆ ಆನ್ಲೈನ್ ಸಂತೆ ಯಾಕಿಂಗಾದ್ರೂ ಕಾಣೆ.